ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಯಾವುದಾದ್ರೂ ಒಂದು ಪರಿಸ್ಥಿತಿ ನಿಮ್ಮನ್ನ ಮುಂದೆ ಬಿಡುವುದಿಲ್ಲ, ಎಲ್ಲವೂ ತೀರಿತು, ಇನ್ನು ನಿಮಗೆ ಮುಂದೆ ಹೋಗುವುದಕ್ಕಾಗಿ ಯಾವುದೇ ರೀತಿಯಾದಂಥ ಮಾರ್ಗವಿಲ್ಲ, ಎಲ್ಲವೂ ನಿಂತೋಯ್ತು ಎಂಬುದಾಗಿರುವಂಥ ಒಂದು ಪರಿಸ್ಥಿತಿ ಯಾವಾಗಾದ್ರೂ ಬಂದಿದೆಯಾ? ನನ್ನ ಜೀವಿತದಲ್ಲಿ ಬಂದಿದೆ. ಕಳೆದ ದಿನಗಳಲ್ಲಿ 1-2 ತಿಂಗಳು ಒಳಗಡೆ ಕೀರ್ತನೆ 34:8ನೇ ವಾಕ್ಯ ಹೇಳುತ್ತದೆ, ಕರ್ತನು ಸರ್ವೋನ್ನತನು, ಒಳ್ಳೆಯವನು ಎಂಬುದಾಗಿ ರುಚಿ ಮಾಡಿ ನೋಡಿದೆ. ಆತನನ್ನು ಆಶ್ರಯಿಸುವಂಥವರು ಎಷ್ಟೋ ಧನ್ಯರು. ಪ್ರಿಯರೇ, ನಿನ್ನ ಪರಿಸ್ಥಿತಿಗಳು ನಿನ್ನನ್ನು ಬಹಳ ಇಕ್ಕಟ್ಟಿಗೆ ಸಿಕ್ಕಿಸಿ ನಿನಗೆ ಮುಂದೆ ಯಾವ ಜಾಗವೂ ಮಾರ್ಗವೂ ಒಂದು ಹೆಜ್ಜೆ ಇಡುವುದಕ್ಕಾಗಿಯೂ ಕೂಡ ಒಂದು ಮಾರ್ಗ ಇಲ್ಲ ಎಂಬುದಾಗಿರುವಂಥ ಪರಿಸ್ಥಿತಿ ಇದೆಯಾ? ಆ ಪರಿಸ್ಥಿತಿ ನಿನಗೆ ತಿಳಿಸ್ತಾ ಇರುವಂಥದ್ದು ಕರ್ತನನ್ನ ಆಶ್ರಯಿಸುವುದಕ್ಕೆ ಸಮಯವಾಗಿದೆ. ಫೆಬ್ರವರಿ ತಿಂಗಳಲ್ಲಿ ನನ್ನ ಹೆಂಡತಿ ಮಲಗಿದ ಜಾಗದಲ್ಲೇ ಮಲಗಿದ್ದು ಸುಮಾರು ವಾರಗಳಾಯಿತು, ಎದೊಳ್ತಾ ಇಲ್ಲ. ಮನೆಯ ಕೆಲಸಗಳೆಲ್ಲ ನಾನು ಮಾಡ್ತಾ ಇದ್ದೆ. ಈ ಪರಿಸ್ಥಿತಿ ಆಗಿದ್ದು ಜ್ವರದಿಂದ ಆಗಿರ್ಬೋದು ಎಂಬುದಾಗಿ ಚಿಂತೆ ಮಾಡಿದ್ರಿ, ಕೈಕಾಲು ನೋವಿನಿಂದ ಆಗಿರ್ಬೋದು ಎಂಬುದಾಗಿ. ಒಂದು ದಿನ ಬಹಳ ಉಸಿರು ಕಟ್ಟುವಂತ ಅನುಭವ ಆಯಿತು. ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರಿ. ಏನಾದರೂ ಸಾಧಾರಣವಾದ ಒಂದು ನೋವಾಗಿರಬಹುದು, ಇಲ್ಲ ಜ್ವರವಾಗಿರ್ಬೋದು, ಇಲ್ಲ ಯಾವುದೇ ಇನ್ಫೆಕ್ಷನ್ ಆಗಿರ್ಬೋದು ಎಂಬುದಾಗಿರುವ ಯೋಚನೆ ಆಗಿತ್ತು. ಆದರೆ ಒಂದು ಸುಮಾರು 4 ವಾರದ ಒಳಗಡೆ ಉಸಿರು ಕಟ್ಟುವಂತ ಎದೆ ನೋವಿನ ಒಂದು ಅನುಭವ ಉಂಟಾಯಿತು. ನಾನು ಸೇವೆಗೆ ಹೋಗಿದ್ದೆ, ಬೇಗ ಕರೆದ್ರು, ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರಿ. ECG ಅನ್ನು ನೋಡಿದಾಗ ಬಹಳ ವೇರಿಯೇಷನ್ ಇದೆ. ಬಹಳ ಹೃದಯ ನಿಂತು ಸ್ವಲ್ಪ ಹೊತ್ತಾದ್ಮೇಲೆ ತಿರುಗಿ ಹೊಡೆಯುವಂತ ಒಂದು ಅನುಭವ. ಬೇಗ ಡಾಕ್ಟರ್ಸ್ಗೆಲ್ಲ ಬಹಳ ಯೋಚನೆ ಆಯಿತು ಈ ವಿಷಯದಲ್ಲಿ. ನನ್ನ ಸ್ನೇಹಿತ ಒಬ್ಬರು ಡಾಕ್ಟರ್ ಇದ್ರು. ಬೇಗ ಆ ಒಂದು ECGಯ ಒಂದು ರಿಸಲ್ಟನ್ನು ಅನೇಕರಿಗೆ ಕಳಿಸ್ಕೊಟ್ರು. ಎಲ್ಲ ಡಾಕ್ಟರ್ಸು ಅಪೋಲೋದಲ್ಲಿ, ಜಯದೇವದಲ್ಲಿ, ಕೇರಳದಲ್ಲಿ ಅನೇಕ ಕಡೆಗಳಲ್ಲಿ ಅವ್ರು ಹೇಳಿದ್ದು ಪೇಸ್ ಮೇಕರ್ ಹಾಕಲೇಬೇಕು, ಬಹಳ ವೀಕ್ ಆಗಿಬಿಟ್ಟಿದೆ ಈ ಹಾರ್ಟ್ ಎಂಬುದಾಗಿ. ಬಹಳ ಭಯ ಉಂಟಾಯಿತು. ನನ್ನ ಹೆಂಡತಿ ಅಳುವುದಕ್ಕೆ ಪ್ರಾರಂಭಿಸಿದ್ರು. ಸಡನ್ ಆಗಿ ಈ ಥರ ಒಂದು ಪರಿಸ್ಥಿತಿ ನಮ್ಮ ಜೀವಿತದಲ್ಲಿ ಯಾಕೆ ಬಂತು, ಯಾಕೆ ದೇವರು ಅನುಮತಿಸಿದ್ರು ಎಂಬುದಾಗಿರುವಂಥ ಯೋಚನೆಯು ಹೃದಯದಲ್ಲಿ ಬಹಳ ಪ್ರಭಾವ ಬೀರ್ತಾ ಇತ್ತು. ನನ್ನ ಮುಖವನ್ನು ನೋಡಿ ಅವಳು ಅಳ್ತಾ ಇದ್ಲು. ಆ ಸಮಯದಲ್ಲಿ ನನಗೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ. ನಾನು ಡಾಕ್ಟರ್ ಹತ್ರ ಹೇಳಿದೆ, ಡಾಕ್ಟರ್ 1-2 ದಿನ ನನಗೆ ಸಮಯ ಬೇಕು, ಆಪರೇಷನ್ ತಕ್ಷಣವೇ ಮಾಡಿಸ್ಕೊಳ್ಬೇಕು, 1-3 ಲಕ್ಷ ಆಗಬೇಕು ಮಿನಿಮಮ್, ಅಷ್ಟಾಗುತ್ತೆ ಅಂತ ಹೇಳಿದ್ರು. ಸೊ ತಕ್ಷಣವೇ ಮಾಡಿಸ್ಬೇಕು, ಹಣವನ್ನು ನೀವು ನೋಡಿ ಇನ್ಶೂರೆನ್ಸ್ ಇದೆಯಾ ಅಂತ ಕೇಳಿದ್ರು. ನಮ್ಗೇನು ಹೇಳಬೇಕು ಅಂತ ಗೊತ್ತಿಲ್ಲ. ಇದು ನಾವು ನಿರೀಕ್ಷಿಸದಂಥ ಒಂದು ವಿಷಯ. ನಾನು ಡಾಕ್ಟರ್ ಹತ್ರ ಹೇಳಿದೆ, 1-2 ದಿನ ಟೈಮ್ ಕೊಡಿ, ನಾನು ಮನೆಗೆ ಹೋಗ್ಬಿಟ್ಟು ನಾನು ಪ್ಲ್ಯಾನ್ ಮಾಡಿ ಬರ್ತೀನಿ. ಬೇಗ ನನ್ನ ಹೆಂಡತಿಯನ್ನು ಕರ್ಕೊಂಡೋಗಿ ಮನೆಗೆ. ನನ್ನ ಹೆಂಡತಿ ಹತ್ರ ಹೇಳಿದೆ, ನಾವು ಪ್ರಾರ್ಥನೆ ಮಾಡಿದ್ರೆ ದೇವರು ಸೌಖ್ಯ ಕೊಡ್ತಾರೆ ಎಂಬುದಾಗಿ ನಂಬ್ತಾ ಇದೆಯಾ? ಹೌದು ಎಂಬುದಾಗಿ. ಒಟ್ಟಿಗೆ ದೇವರೇ, ನಿನ್ನ ಸೇವೆಗಾಗಿ ನಮ್ಮನ್ನು ಒಪ್ಪಿಸಿಕೊಟ್ಟಿದ್ದೇವೆ, ನಮಗೆ ಬೇರೆ ಯಾವುದೇ ರೀತಿಯಾದಂಥ ಯೋಚನೆಗಳು, ಚಿಂತೆ ಇಲ್ಲ. ಈ ಥರ ಒಂದು ನಮ್ಮ ಜೀವಿತದಲ್ಲಿ ಬರಬೇಕೆಂಬುದಾಗಿರುವ ನಿಮ್ಮ ಅನುಮತಿ ಇದ್ದರೆ ನಾವೇನು ಹೇಳೋದಕ್ಕಾಗೋದಿಲ್ಲ. ಆದರೆ ನಿನ್ನ ವಾಕ್ಯವನ್ನು ನಾವು ಹಿಡಿತಾ ಇದ್ದೇವೆ ಎಂಬುದಾಗಿ ದೇವರ ವಾಕ್ಯದ ಮೇಲೆ ಭಾರವನ್ನು ಕೊಟ್ಟು ನಾವು ಪ್ರಾರ್ಥನೆ ಮಾಡಿದ್ವಿ. ಎದೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ತಾ ಇದ್ವಿ. ಅನೇಕ ಗಂಟೆಗಳು ಪ್ರಾರ್ಥನೆ ಮಾಡ್ತಾ ಇದ್ವಿ. ಸಾಯಂಕಾಲ ಸಭೆಯಲ್ಲಿ, ಚರ್ಚಿನಲ್ಲಿ ಒಂದು ಪ್ರಾರ್ಥನೆ ಇತ್ತು. ಪ್ರಾರ್ಥನೆಯಲ್ಲಿ ಬಂದು ಕುಳಿತಿದ್ದಾಳೆ. ಸಡನ್ ಆಗಿ ಆ ಪ್ರಾರ್ಥನೆ ಮುಗಿಯುವ ಸಮಯ ಅವಳ ಹೃದಯದ ಭಾರವು ಸ್ವಲ್ಪ ಫ್ರೀ ಆಯಿತು, ಬಿಟ್ಟು ಹೋದಂಗಾಯಿತು. ಒಂದು ರಿಲ್ಯಾಕ್ಸೇಷನ್ ಬಂತು. ಕರೆದು ನನ್ನ ಹತ್ರ ಈ ಪ್ರಕಾರವಾಗಿ ಹೇಳಿದ್ಲು, ನನ್ನ ಹೃದಯದಲ್ಲಿ ಸ್ವಲ್ಪ ರಿಲೀಫ್ ಅನ್ನಿಸ್ತಾ ಇದೆ. ಬೇಗ ಡಾಕ್ಟರ್ಗೆ ಕರೆದೆ. ಹೋಲ್ಟರ್ ಟೆಸ್ಟ್, ಆ ಥರ ಯಾವುದೋ ಒಂದು ಟೆಸ್ಟ್, 24 hours ಮಾನಿಟರ್ ಮಾಡುವ, ಹೃದಯವನ್ನು ಮಾನಿಟರ್ ಮಾಡುವಂಥ ಒಂದು ಟೆಸ್ಟನ್ನು ಅವರು ಹೇಳಿದ್ರು. ಅವತ್ತು ರಾತ್ರಿನೇ ನಾವು ಪ್ರಾರ್ಥನೆ ಮಾಡಿ ಮನೆಗೆ ಹೋದ ನಂತರ ಅದನ್ನು ಒಂದು ಟೆಸ್ಟ್ ಮಾಡುವಂತೆ ಅವರು ಡಾಕ್ಟರ್ಸ್ ಬಂದರು. ಅದಕ್ಕೆ ಬೇಕಾದಂಥವರು 24 ಗಂಟೆ ಆದ ಮೇಲೆ ಟೆಸ್ಟಲ್ಲಿ ಕಂಡಂಥ ವಿಷಯ, ಹೃದಯದಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ, ಎಲ್ಲ ನಾರ್ಮಲ್ ಆಯಿತು. ಯಾವ ಡಾಕ್ಟರ್ಸು ಮುಂಚಿನ ECGಯನ್ನು ನೋಡಿ ಈ ಹಾರ್ಟಲ್ಲಿ ಪೇಸ್ ಮೇಕರ್ ಹಾಕಬೇಕು ಅಂತ ಹೇಳಿದ್ರು, ಆ ಡಾಕ್ಟರೇ ನೇರ ಖುದ್ದಾಗಿ ಟೆಸ್ಟ್ ಮಾಡಿದಾಗ ಎಲ್ಲವೂ ನಾರ್ಮಲ್ ಆಗಿದೆ ಅಂತ ಹೇಳಿದ್ರು. ಪ್ರಿಯರೇ, ನಾನು ಹೇಳಿದ್ದಕ್ಕೆ ಕಾರಣ, ಪ್ರಶ್ನೆಗಳ ಮಧ್ಯದಲ್ಲಿ ಇನ್ಯಾವ ಜಾಗವಿಲ್ಲವಾ, ಇನ್ಯಾವುದೇ ರೀತಿಯಾದಂಥ ಮಾರ್ಗಗಳಿಲ್ಲವಾ? ನಾನು ಹೇಳ್ತಾ ಇದ್ದೇನೆ, ದೇವರು ಇಳಿದು ಬಂದು ನಿನಗೆ ಸಹಾಯ ಮಾಡುವ ಸಮಯವಾಗಿದೆ. ಇದೇ ಆಗಿರ್ಬೋದಲ್ಲ, ಕೆಂಪು ಸಮುದ್ರದ ಮಧ್ಯದಲ್ಲಿ ಇಸ್ರೇಲ್ ಜನರು ಕೂಗಿದಾಗ ಯಾವ ಭಾಗಕ್ಕೂ ತಿರುಗುವುದಕ್ಕೆ ಜಾಗ ಇಲ್ಲ, ಕರ್ತನು ಮಾತ್ರ ಆಶ್ರಯ. ಇವತ್ತು ಈ ಸಮಯ ನಿನ್ನೊಟ್ಟಿಗೆ ದೇವರು ಹೇಳ್ತಾರೆ, ಈ ಥರ ಒಂದು ಪರಿಸ್ಥಿತಿ ಇದೆಯಾ? ಅದು ಹಣವಾಗಿರ್ಬೋದು, ಆರೋಗ್ಯವಾಗಿರ್ಬೋದು, ಇಲ್ಲ ಬೇರೆ ಯಾವುದಾದ್ರೂ ಒಂದು ಪ್ರಶ್ನೆ ಆಗಿರ್ಬೋದು. ಇನ್ನು ಮಾರ್ಗನೇ ಇಲ್ಲ ಅಂತ ಹೇಳಿದ್ರೆ ಕರ್ತನಾಗಿದ್ದಾನೆ ಮಾರ್ಗ. ಕರ್ತನು ಒಳ್ಳೆಯವನಾಗಿದ್ದಾನೆ. ಆತನನ್ನು ಆಶ್ರಯಿಸುವಂಥವರು ಎಷ್ಟು ಧನ್ಯರು. ನಿನ್ನ ಜೀವಿತದಲ್ಲಿ ದೊಡ್ಡ ಸಾಕ್ಷಿಗಾಗಿರುವಂಥ ಸಮಯವನ್ನ, ಆ ಇಕ್ಕಟ್ಟು
ಸಿದ್ಧ ಮಾಡ್ತಾ ಇದೆ. ಕರ್ತನನ್ನು ಆಶ್ರಯಿಸು. ಒಳ್ಳೆಯವನಾಗಿ ಕರ್ತನು ಪ್ರಕಟವಾಗುವವನಾಗಿದ್ದಾನೆ. ದೇವರು ನಿಮ್ಮನ್ನ ಆಶೀರ್ವದಿಸಿ.